ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. MLR ಕಾಲ್ ಮುಂದೆ ನಾವು ಜೀವನ ಮಾಡ್ತೀವಂತ ಅದನ್ನ ಬಿಟ್ಟು ಎಲೆಕ್ಷನ್ ಬಂದಾಗ ಕಾಲ್ ಮುಗಿಯೋದು, ಎಲೆಕ್ಷನ್ ಆದ್ಮೇಲೆ ನೀ ಯಾರನ್ನಂತ ನಾನು ಕಾಲ್ ಮುಗದೆ ಜೀವನ ಮಾಡ್ಬೇಕಂತ ಕೆಲವೊಂದು ಬರೆದಿರ್ತಾರ. ನಿಮ್ ಮನೆಯಾಗ ಹೆಂಗೆ ಕೆಲ್ಸಕ್ಕೆ ಇಟ್ಕಂತೀರಿ, ಒಂದು ಆಳದ ಕೆಲ್ಸಕ್ಕೆ ಇಟ್ಕಂತೀರಿ ಮನೆಯಾಗ. ನೀವು ಆ ಕೆಲ್ಸಕ್ಕೆ ಇಟ್ಕೊಂಡಾಗ ಒಬ್ಬ MLA ಅಂದ್ರೆ ನಿಮ್ ಮನೆಗೆ ದುಡಿಯಕ್ಕೆ ಇಟ್ಕೊಂಡಂತ ಆಳಂತ ಮೊದಲಿಂದ ಹೇಳ್ತಾನೆ, ಮುಂದೂ ಹೇಳ್ತಾನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಸುಬ್ಬಮ್ಮ ಗೌಡತಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ಹುಣಸಗಿ ಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂಗಣ್ಣ ಸಾಹುಕಾರ್ ವೈಲಿ ಹಾಗೂ ಪದಾಧಿಕಾರಿಗಳ ಅಧಿಕಾರ ಪದ ಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ರಾಯಚೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದ ಅಮರೇಶ್ ನಾಯಕ ಹಾಗೂ ಸುರಪುರ ಉಪಚುನಾವಣಾ ಬಿಜೆಪಿ ಅಭ್ಯರ್ಥಿಯಾದ ನರಸಿಂಹ ನಾಯಕ ರಾಜುಗೌಡ ಅವರು ಜ್ಯೋತಿ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಮತ್ತು ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಪಕ್ಷದ ಧ್ವಜ ನೀಡಿ ಸನ್ಮಾನಿಸಿ ನೂತನ ಹುಣಸಗಿ ಮಂಡಲ ಬಿಜೆಪಿ ಪಕ್ಷದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಅಧಿಕಾರವನ್ನು ವಹಿಸಿಕೊಟ್ಟರು. ಸುರಪುರ ಮತಕ್ಷೇತ್ರದ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಅವರನ್ನ ಮಾತನಾಡಿಸಿ, ಸುರಪುರ ಮತಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮನ್ನ ಗೆಲ್ಲಿಸಿ ನಿಮ್ಮ ಸೇವೆ ಮಾಡುವ ಅವಕಾಶ ಮಾಡಿಕೊಡಿ. ನನ್ನ ತಪ್ಪುಗಳು ನನಗೆ ಅರಿವಾಗಿದೆ, ಏನೇ ಇದ್ರೂ ನಾನು ತಿದ್ದಿಕೊಳ್ತೇನೆ. ಈ ಹಿಂದೆ ನಾನು ಶಾಸಕನಾಗಿದ್ದಾಗ ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕ್ಷೇತ್ರದ ಸಾವಿರಾರು ಕೋಟಿ ಅನುದಾನವನ್ನ ತಂದಿದ್ದೀನಿ ಅಂತ ತಿಳಿಸಿದ್ರು. ಅದನ್ನ ಬಿಟ್ಟು ಎಲೆಕ್ಷನ್ ಬಂದಾಗ ಕಾಲ್ ಮುಗಿಯೋದು, ಎಲೆಕ್ಷನ್ ಆದ್ಮೇಲೆ ನೀ ಯಾರನ್ನಂತ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಆಮೀನ್ ರೆಡ್ಡಿ ಯಾಳಗಿ, ಎಚ್ಸಿ ಪಾಟೀಲ್, ಯಲ್ಲಪ್ಪ ಕುರಕುಂದಿ, ಬಸವನಗೌಡ ಯಾಡಿಯಾಪುರ, ಹನುಮಪ್ಪ ನಾಯಕ ತಾತ, ವೀರೇಶ್ ಸಾಹುಕಾರ ಚಿಂಚೋಳಿ, ಶಂಕರ್ ನಾಯಕ್, ಮೇಲಪ್ಪ ಗುಳಗಿ ಸೇರಿದಂತೆ ಅಪಾರ ಸಂಖ್ಯೆಯ ಪಕ್ಷದ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಜ ಅಮರೇಶ್ವರ ನಾಯಕ್ ಅವರು, ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನರಸಿಂಹ ರಾಜುಗೌಡ ಅವರು, ಅದೇ ರೀತಿಯಾಗಿ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲತಕ ಅನ್ಪುರ್ ಅವರು, ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಮೀನ್ ರೆಡ್ಡಿ ಪಾಟೀಲ್ ಯಾಳಗಿ ಅವರು, ಎಲ್ಲ ವೇದಿಕೆ ರಾಜ ಸೋಮನಾಥ್ ನಾಯ್ಕರವರು ಎಲ್ಲರೂ ಸೇರಿ ಜ್ಯೋತಿಯನ್ನ ಬೆಳೆಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕಾಗಿ ವಿನಂತಿ. ಜ್ಞಾನದ ಬಲದಿಂದ ಜ್ಞಾನದ $20,000 ನಿಮ್ಮ ಹತ್ರ ಕಸಕತ್ತಾರ, ಅದು ನಿಮ್ಗೆ ಗೊತ್ತಾಗಲ್ಲ ಹೋಗ್ಯದ. ಇವತ್ತ 2ನೇ ಪೀಕ್ ಬೆಳಿ ಬರಲಿಲ್ಲ ನಮ್ಮ ಕ್ಷೇತ್ರದಾಗ. ಎಷ್ಟು ಮಾಡ್ರಿ 2ನೇ ಬೆಳಿ ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ 35,000-40,000 ರೂಪಾಯಿ ಅಂತ ಬರ್ತಿದ್ವಣ. 2 ಲಕ್ಷದಿಂದ 2.5 ಲಕ್ಷ ಭೂಮಿ ಅದ ನೀರಾವರಿ. 2 ಲಕ್ಷ ಭೂಮಿಗೆ 40,000 ಹಾಕಿ ಹೊಡ್ರಿ ಯಾರು ಬುದ್ಧಿವಂತರಿದ್ರು. ರೈತ ಕಿಸಾನ್ ಯೋಜನೆ ಯಡಿಯೂರಪ್ಪ ಸಾಹೇಬ್ರು 4,000 ರೂಪಾಯಿ ಹಾಕ್ತಿದ್ರು. ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ ಅದನ್ನು ಕಟ್ ಮಾಡಿದಾರೆ. ಅವೆಲ್ಲ ಬಿಡ್ರಿ, ರಾಜುಗೌಡಂದ ಹೇಳ್ತೀನಿ, ಹೋದ್ಸರಿ ಫ್ಲಡ್ ಹೆಚ್ಚಾಗಿ ಬಂದಾಗ 5 ಎಕರೆವರೆಗೂ 49,990 ರೂಪಾಯಿವರೆಗೂ ನಿಮ್ಮ ಅಕೌಂಟಿಗೆ ಬಿದ್ದಾವ ಇಲ್ಲ ಹೇಳ್ಬೇಕು. ಈಗ ಎಷ್ಟು ಬಿದ್ದಾವ? 2,000. 1 ಎಕರೆಗೆ ಇಲ್ಲೇ 48,000 ಹೊಡೆದ್ರ, ಮತ್ತೆ 2,000 ನಿಮಗೆ ಕೊಡ್ಲಿಕ್ಕಂದ್ರೆ ಎಲ್ಲಿಂದ ಬರ? ಮೊನ್ನೆ ನಮ್ಮ ಒಬ್ಬ ದೋಸ್ತು ನನಗೆ ಫೋನ್ ಹಚ್ಚಿದ್ದ, ಹಿಂಗೆ ಹೇಳ್ದ ಎದುರು ಸಿಕ್ಕಾಗ, ಅಣ್ಣ ನೀ ಎಲ್ಲದ್ರ ಬಗ್ಗೆ ಭಾಷಣ ಬಹಳ ಚಲೋ ಮಾಡಕತ್ತಿದ್ದಿ, ನಮ್ಮ BP ಬಗ್ಗೆ ಮಾತಾಡೋವಾಗ ನಿಂದೇನು ಅಂತ ಕೇಳಿದೆ. ನಾನೇನ್ ತಿಳಿದೆ, ನನ್ನ BP ಬಗ್ಗೆ ನನಗೂ ಸ್ವಲ್ಪ BP ಅದ, ಅವಾಗ ಟ್ಯಾಬ್ಲೆಟ್ಸ್ ಒಂದೇ, ಅದನ್ನೇ ತಿಳಿದೆ ನಾನು. ನಿಂದ ಅದೇ ಚಿಂತೆ ಅದಪ್ಪ, ಅದ್ರದ್ದಲ್ಲ ನಮ್ಮ BP ಇದೆ. ನಾ ದಿನ ಒಂದು BP ಕುಡಿತಿದ್ದೆ, ಮೊದಲು 100 ರೂಪಾಯಿ ಇತ್ತು, ಈಗ 200 ರೂಪಾಯಿ ಅದ. ಯಾರಿಗೆ ಹೇಳಲಿ ಅಂದ. ಏನ್ ಬಾರಿ ಇವ್ರು ಗ್ಯಾರಂಟಿ ಅಂತಾರ, ನಂದು ತಿಂಗಳಿಗೆ 6,000 ರೂಪಾಯಿ ಕಸ್ಕಂತಾರ, ನನ್ನ ಹೆಂಡತಿಗೆ 2,000 ರೂಪಾಯಿ ಕೊಡ್ತಾರ, ಇನ್ನೂ 4,000 ಎಲ್ಲಿ ಹೋಗ್ಯದ ಹೇಳಂದ. ಅದ್ರ ಬೇರೆ ಮನೆಗೆ ನಾನು ಮನೆಗೆ ಹೋದ್ಮೇಲೆ ಇನ್ನೊಂದು BP
ಜಾಸ್ತಿ ತಗೊಳಂಗಾಗ್ಯದ ನನಗೆ. ಹೆಂಡತಿ ಅಂತಾಳ 2,000 ರೂಪಾಯಿ ನನಗ್ ಬೇಕು, ನಮ್ಮವ್ವ ಅಂತಾಳ ನನಗ್ ಕೊಡ್ತಾ, ಹೆಂಡತಿ ಮಾತು ಕೇಳ್ತಾ ನನ್ನ ಮಾತು ಕೇಳ್ತಾ ಅಂತ ನಮ್ಮವ್ವ ಬೈಯಕತ್ತಾಳ. ನಾನು ಏನು ಮಾಡ್ಲಿ? ಅದಕ್ಕೋಗಿ ಇನ್ನೊಂದು BP ಕುಡಿಯಂಗ್ ನನ್ನ ಹಣೆ ಬರ ಆಗ್ಯದ ಅಂತ ಅವ ಹೇಳ್ದ. ಗಂಡಂದ್ ಕಸ್ಕೊಂಡ್ ಹೆಂಡತಿ ಕೊಡಕತ್ತಾರ. ಮತ್ತೆ ಯಾರಾದ್ರೂ ರೈತರು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ 100 ರೂಪಾಯಿದ ಬಾಂಡ್ 500 ರೂಪಾಯಿ ಆಗ್ಯದ. ಇಲ್ಲಿ ಎಷ್ಟು ಜನರ ಮನೆಗೆ ಕರೆಂಟ್ ಫ್ರೀ ಬರ್ತಾವಂತ ಏನ್ ಭಾಷಣ ಮಾಡ್ತಾರಲ್ಲ ಪಂಚ ಗ್ಯಾರಂಟಿ, ಎಷ್ಟ್ರ ಮನೆಗೆ ಇವತ್ತು ಮೀಟರ್ಗಳವ ಹೇಳ್ರಿ? ಈ ಕೆಲವೊಬ್ರು ಹಣೆ ಬರದ ಬರ್ದಿರ್ತಾರೆ, ನಾನು ಕಾಲು ಮುಗದೆ ಜೀವನ ಮಾಡ್ಬೇಕಂತ ಕೆಲವೊಂದು ಬರ್ದಿರ್ತಾರೆ. ನಾನು ಕಾಲಿಗೆ ಮುಗಿಬೇಡ್ರಪ್ಪ, MLA ಅಂತಂದ್ರ ಅದೇನ್ ದೊಡ್ಡ ಇದಲ್ಲ, ರಾಕ್ಷಸ ಅಲ್ಲ ಅಥವಾ ದೇವ್ರಲ್ಲ. ನಿಮ್ ಮನೆಗೆ ಹೆಂಗ ಕೆಲ್ಸಕ್ಕೆ ಇಟ್ಕಂತೀರಿ, ಒಂದು ಆಳ್ನ ಕೆಲ್ಸಕ್ಕೆ ಇಟ್ಕಂತೀರಿ ಮನೆಗೆ. ನೀವು ಆ ಕೆಲ್ಸಕ್ಕೆ ಇಟ್ಕೊಂಡಾಗ ಒಬ್ಬ MLA ಅಂದ್ರೆ ನಿಮ್ ಮನೆಗೆ ದುಡಿಯಕ್ಕೆ ಇಟ್ಕೊಂಡಂತ ಆಳಂತ ಮೊದಲಿಂದ ಹೇಳ್ತಾನೆ, ಮುಂದೂ ಹೇಳ್ತೇನೆ. ಯಾಕಂದ್ರೆ ಇಷ್ಟು ಜನರ ಧ್ವನಿ ಬೆಂಗಳೂರಿಗೆ ತಲುಪಿಸ್ಬೇಕಾದ್ರೆ ಒಬ್ಬ ನಿಮ್ಮ ಮನೆ ಕೆಲಸ ಮಾಡೋಬೇಕು. ಅದನ್ನ ನಾನು 2004ರಿಂದ ತೋರಿಸ್ತಾ ಬಂದಿದ್ದೇನೆ. ಆದ್ರೆ ಕೆಲವೊಬ್ಬರಿಗೆ ಎಲ್ರಿ MLA ಕಾಲ್ ಮುಗ್ದೆ ನಾವು ಜೀವನ ಮಾಡ್ತೀವಿ ಅಂತಂದ್ರೆ ಬೇಡನಕ. ಆದ್ರೆ ನಾನು ಬಸವಣ್ಣಪ್ಪನ ಜಾಗದಾಗ ಹುಟ್ಟಿನಿ, ಬಸವಣ್ಣಪ್ಪನ ತತ್ವದಲ್ಲೇ ನಾನು ನಡೆಯವ, ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಕೊಂಡು ಹೋಗವ, ಎಲ್ಲಾ ಜನಾಂಗ ಜಾತಿಯನ್ನು ತೊಗೊಂಡೋಗಂತ ಒಂದು ಕೆಲಸವನ್ನು ಮಾಡವ. ಅದನ್ನ ಬಿಟ್ಟು ಎಲೆಕ್ಷನ್ ಬಂದಾಗ ಕಾಲು ಮುಗಿಯೋದು, ಎಲೆಕ್ಷನ್ ಆದ್ಮೇಲೆ ನೀ ಯಾರನಂತ ಜಾಯಮಾನನಂದಲ್ಲ. ಯೋಚನೆ ಮಾಡಿ ನೋಡ್ರಿ, ಒಂದು ಕಾಲ ರಾಜುಗೌಡ MLA ಹಾಕಿಂತ ಮುಂಚೆ ಲಿಂಗಾಯತರಾಗ ವೀರಶೈವ ಸಮಾಜದಾಗ ಯಾರಾದ್ರೂ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರ, ಯಾರಾದ್ರೂ APMC ಅಧ್ಯಕ್ಷರಾಗಿದ್ರ ಹೆಸರು ಹೇಳ್ರಿ. ಎರಡು 2004ಕ್ಕಿಂತ ಮುಂಚೆ ಯಾರಾದ್ರೂ ಹಾಲು ಮತ ಸಮಾಜದಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರ, APMC ಅಧ್ಯಕ್ಷ ಆಗಿದ್ರ, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ರ ಹೆಸರು ಹೇಳ್ರಿ. ಉಪ್ಪಾರ ಸಮಾಜದಾಗ ಯಾರ ಅಧಿಕಾರದಾಗಿದ್ರ, ಗಂಗಾ ಮತ ಸಮಾಜದಾಗ ಯಾರಾದ್ರೂ ಅಧಿಕಾರದಾಗಿದ್ರ ಹೇಳ್ರಿ. ಇಲ್ಲ ರಾಜೀವ್ ಗೌಡ್ರೆ ನಿಮ್ ಮನೆಗೆ ನಮ್ಮ ಮನೆಗೆ ಯಾರಿಗಾರ ಒಬ್ರಿಗೆ ಅಧಿಕಾರ ಚುಕ್ಕಾಣಿ ಹಿಡಿಸಿ ನಾನು ಹೇಳ್ರಿ. ನಮ್ಮಪ್ಪ ಒಂದೇ ಮಾತು ಹೇಳಿದ, ರಾಜು ಮಾಡಂಗಿದ್ರೆ ಒಬ್ಬನೇ ನೀ ರಾಜಕೀಯ ಮಾಡು, ನೀ ಇಲ್ಲ ಅಂತ ನಿಮ್ ತಮ್ಮನ MLA ನಿಂದಿರ್ಸು, ಇಬ್ಬರಿಬ್ಬರು ಆಗೋದು ಬೇಡ ಅಂತ. ಅದೇ ಪದ್ಧತಿ ಇವತ್ತು ನಾವು ಹೊಟ್ಟಿದೆ. ನನ್ನ ಕಾರ್ಯಕರ್ತರ, ನನ್ನ ಅಣ್ಣ ತಮ್ಮರು, ಕಾರ್ಯಕರ್ತರ, ನನ್ನ ಬಂಧುಗಳು, ಕಾರ್ಯಕರ್ತರ ತಗೊಂಡೋಗಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.